ಮೊಟ್ಟಮೊದಲಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತ ಈ ಪುರಸಭೆ ಅಧ್ಯಕ್ಷರಾಗಿರುವಂತಹ ಜೆ.ಸಿ. ರಂಗನಾಥ್ ರೆಡ್ಡಿ ಅವರಿಗೆ ಮಲ್ಲಪ್ಪ ಇವರಿಂದ ಶಾಲು ಹಾಗೂ ಮಾರಾಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಲಿಸಿದಂತಹ ಈ ಪುರಸಭೆಯ ಉಪಾಧ್ಯಕ್ಷರಾದ ರೇಣುಕಾ ಬಳಿಯ ಅವರಿಗೆ ಕೂಡ ಲಲಿತಾ ಆಯೋಗದಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಸದಸ್ಯರು ಈ ವಾರ್ಡ್ ಸದಸ್ಯರಾದ ನರಸಪ್ಪ ಕಡೆಯವರಿಗೆ ಕೂಡ ತಮ್ಮಪ್ಪ ಇವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಅದೇ ರೀತಿಯಾದ ಈ ವಾರ್ಡ್ನ ಸದಸ್ಯರಾಗಿದ್ದ ಈ ವಾರ್ಡ್ನ ನಾಮಿನೇಷನ್ ಸದಸ್ಯರಾದ ರಮೇಶ್ ತಾಂಡೂಕರ್ ಅವರಿಗೆ ಅಂಜಪ್ಪ ಇವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನವದೆಹಲಿ ಪೊಲೀಸ್ ಪಾರ್ಟಿ ಈ ಪುರಸಭೆ ಸದಸ್ಯರಿಗೆ ಯಲ್ಲಪ್ಪ ಯಾದವ್ ತಾಲೂಕಾ ಅಧ್ಯಕ್ಷರಾದ ಯಲ್ಲಪ್ಪ ಯಾದವ್ ಅವರಿಂದ ಪುರಸಭೆ ಸದಸ್ಯರಾದ ಚಂದ್ರಲಾಲ್ ಇವರಿಗೆ ರಾಮು ಅವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಶರಣಪ್ಪ ಹೋಗಿ ಟಿಆರ್ಟಿಸಿ ಅವರಿಗೆ ಸಂಜು ಧನ್ವಾಡಿ ಅವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಈ ಕಾರ್ಯಕ್ರಮ ಸದಸ್ಯರು ಆಗಿರುವಂತಹ ಅವರಿಗೆ ಕೂಡ ನಮ್ಮ ಕಾರ್ಯಕ್ರಮದ ಶಾಲು ಹಾಗೂ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನರ್ಸಟಿ ಗಣ್ಯಸರು ಕಾಸಮರದ ಅಧ್ಯಕ್ಷರಾಗಿರುವಂತಹ ಇವರಿಗೆ ಕೂಡ ನಮ್ಮ ದೇವಪ್ಪ ಇವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಅದೇ ಈ ದರ್ಶನ ಅವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಈ ಹೋಳಿಯಲ್ಲಿ ಪ್ರತಿ ವರ್ಷ ಕೂಡ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮ ಉದ್ದೇಶಿಸಿ ಎಲ್ಲರೂ ಕೂಡ
ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ನಮ್ಮ ಎಲ್ಲಾ ಸಮಾಜಗಳು ಅಣ್ಣ ತಮ್ಮರಂಗಾಗಿ ನಮ್ಮ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರ್ಮೆಂಟ್ನ ಎಲ್ಲ ಹಿರಿಯ ಮುಖಂಡರು ಮತ್ತು ರಾಜಕೀಯ ವ್ಯಕ್ತಿಗಳು, ಸಮಾಜ ಏರಿಯಾದಲ್ಲಿ ಬರುವಂತ ಎಲ್ಲ ನನ್ನ ಆತ್ಮೀಯ ಸಂಬಂಧಿಕರು ಬಂದಿರ್ತಾರೆ. ಅವರಿಗೆ ನಮ್ಮ ಸಮಾಜ ವತಿಯಿಂದ ನಮ್ಮ ಕಡೆಯಿಂದ ಸ್ವಾಗತ ಕೊಡ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಜೈ ಮಾಧವ, ಜೈ ಮಾಧವ. ನಮ್ಮ ಪುರಸಭೆ ಅಧ್ಯಕ್ಷರಾಗಿರುವಂತ ಕರ್ನಾಟಕಿ ಮುನ್ಸಿಪಾಲಿಟಿ ಅವರು ಕಾರ್ಯಕ್ರಮವಾಗಿದ್ದ ನಾಲ್ಕು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವಂತ ಅವರು ಎರಡು ಮಾತನಾಡಲು ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಶಾಂತನೇ ಗುರು ಸ್ವಾಮಿಗಳ ಪಾದಗಳಿಗೆ ವೇದಿಕೆ ಮೇಲೆ ಈ ಓಣಿಯ ಹಿರಿಯ ನಾಗರಿಕರು ಎಲ್ಲ ಸಮಾಜದವರಿಗೂ ನನ್ನ ಉತ್ಪೂರ್ವಕ ಶರಣಾರ್ಥಿಗಳನ್ನು ತಿಳಿಸಲು ಇಂದು ಬಹಳ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಜನ್ಮಾಷ್ಟಮಿ ಯಾದವ ಸಮಾಜದಿಂದ ಪ್ರತಿ ವರ್ಷ ಇದೇ ರೀತಿ ಆಚರಿಸ್ತಾ ಬಂದಿದ್ದಾರೆ. ಹಾಗೂ ಇವತ್ತು ವಿಶೇಷ ಏನಂದ್ರೆ ನಮ್ಮ ಎಲ್ಲರಿಗೆ ಬೆಳೆದು ಸನ್ಮಾನಿಸಿ ಏನು ಬಹಳ ದೊಡ್ಡ ಅಪರಿಚಿತ ಮಾಡಿದ್ದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನನ್ನು ಕರೆದು ಸನ್ಮಾನಿಸಿ ಒಂದು ಗೌರವಿಸಲಾಗಿದೆ. ಅದಕ್ಕಾಗಿ ಈ ಓಣಿಯ ಎಲ್ಲ ಸಮಾಜದವರಿಗೂ ಯಾದವ ಸಮಾಜದವರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಪ್ರತಿ ವರ್ಷ ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ತುಂಬಾ ಸಂತೋಷ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಬಹಳ ನೋಡೋದು ಅಪರೂಪ. ಇವತ್ತಿನ ದಿವಸ ಶ್ರೀಕೃಷ್ಣನ ಜನ್ಮಾಷ್ಟಮಿ ಕಾರ್ಯಕ್ರಮ ಇಡೀ ದೇಶವನ್ನೇ ಆಚರಣೆ ಮಾಡ್ತದೆ. ಇಡೀ ವಿದೇಶದಲ್ಲಿ ಕೂಡ ಬಹಳ ವಿಜೃಂಭಣೆ ಮಾಡ್ತದೆ. ಉದ್ದೇಶ ಶ್ರೀಕೃಷ್ಣನ ಆ ದೇವರು ನಮ್ಗೆ ಏನು ಅವನು ಮಾರ್ಗವನ್ನು ತೋರಿಸಿದ್ದಾರೆ. ಅವರು ಹಾಕಿಕೊಟ್ಟಿರೋ ಮಾರ್ಗದಲ್ಲಿ ಕೂಡ ನಾವು ನಡೆಯಬೇಕು ಮತ್ತು ಈ ಮಾನವ ಸೇವೆಯನ್ನು ಮಾಡ್ತಾ ಇರಬೇಕು. ಕೃಷ್ಣನ ಒಂದು ಉದ್ದೇಶ ಮಾನವ ಸೇವೆ. ಅದೇ ರೀತಿಯಲ್ಲಿ ನಾವು ಕೂಡ ಅವರ ಒಂದು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಾವು ಹೋಗೋಣ ಅಂತ ಹೇಳಿ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಇಲ್ಲಿ ಕರೆಸಿ ಸನ್ಮಾನವನ್ನು ಮಾಡಿದ್ದಕ್ಕೆ ತಾವೆಲ್ಲರಿಗೆ ಧನ್ಯವಾದ ಹೇಳ್ತಾ ಮಾತನಾಡುತ್ತೇನೆ. ಸದಸ್ಯರಾಗಿರುವಂತ ಅವರಿಗೆ ಅವರಿಗೆ ಧನ್ಯವಾದ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ನಸರಳ್ಳಿ ಗಣೇಶ್ವರ ಅವರು ಕೂಡ ಮಾತನಾಡೋರಲ್ಲೇ ಕೇಳಬಹುದು. ಇವತ್ತು ಉತ್ತರದಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ಈ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರಿಗೂ ಮತ್ತು ಗಣ್ಯಮಾನ್ಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಯಾದವ ಸಮಾಜದ ಬಂಧುಗಳೆಲ್ಲರಿಗೂ ತಮ್ಮೆಲ್ಲರಿಗೂ ತಾಯಂದಿರಿಗೂ ಅಕ್ಕಂದಿರಿಗೂ ಅಕ್ಕಂದಿರಿಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇದೇ ವತಿಯಿಂದ ಇದೇ ವಿಜೃಂಭಣೆಯಿಂದ ಮಾಡಬೇಕು. ಜನ್ಮಾಷ್ಟಮಿ ಬಹಳ ವಿಜೃಂಭಣೆ, ಬೇರೆ ಹೇಳಿದ್ರು ಬಹಳ ಕಡೆಗೆ ಬಹಳ ವಿಜೃಂಭಣೆಯಿಂದ ಮಾಡ್ತಾರ. ಆದ್ರೂ ನಾವು ನಮ್ಮೂರಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ಬೇಕಂತೇಳಿ ಮಾತುಗಳನ್ನು
ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇದ್ದಾರೆ. ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಏರಿಯಾದಲ್ಲಿ ಚಿಕ್ಕ ಜಾಗ ಇದ್ರು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಹುಡುಗರಲ್ಲಿ. ಆನಂತರ ಅನ್ಕೊಂಡ್ರೆ ಇಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಏನು ಕುಲಗಳಿರ್ತವೆ, ಯಾವ್ದು ಕುಲ ಭೇದ ಯಾವುದು ಇದೆ ಎಲ್ಲರೂ ಕೂಡ್ಕೊಂಡು ಎಲ್ಲಾ ಕಾರ್ಯಕ್ರಮವನ್ನು ನಮ್ಮ ಓಣಿಯಲ್ಲಿ ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಮೂರೊಂದಾಗ ನಮ್ಮ ಚಂದ್ರವರ್ಷನ್ ಸವಾರಿ, ಆಮೇಲೆ ಅಂತಂದ್ರೆ ನಮ್ಮ ನಾರಾಯಣ ಗುಡಿದೊಳಗೆ ಅಂತಂದ್ರೆ ಎಲ್ಲ ಈಗೊಂದು ಶ್ರಾವಣ ಕೊನೆಯಲ್ಲಿ ಒಂದು ಕಾಂಡ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತಾರೆ. ಇವೆಲ್ಲ ನಮಗೆ ಬಹಳ ಆನಂದ. ಅದ್ರೊಳಗೆ ಎಲ್ಲರಿಗೂ ಕರೆದು ಮಧ್ಯಾಹ್ನ ಬಂತಂದ್ರೆ ಇದ್ದದ್ರೊಳಗೆ ಎಲ್ರಿಗೂ ಸನ್ಮಾನ ಮಾಡ್ತಾರ. ಇದೊಂದು ಬಹಳ ಹೆಮ್ಮೆಯ ವಿಷಯ. ಅದಕ್ಕಾಗಿ ಪ್ರತಿ ವರ್ಷನೂ ಮಾಡಿದಂತ ಎಲ್ಲರಿಗೂ ಸನ್ಮಾನ ಮಾಡ್ತಾರಲ್ಲ, ಇದು ಅವರಿಗೆ ಇನ್ನೊಂದ್ಸಲ ನನ್ನ ವತಿಯಿಂದ ಒಂದು ಧನ್ಯವಾದಗಳನ್ನು ಹೇಳ್ತಾ, ಇದು ಜನ್ಮಾಷ್ಟಮಿಯ ಕಾರ್ಯಕ್ರಮವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಎಂದು ಹೇಳಿ ನನಗನ್ನು ಕರೆಸಿ ನಮ್ಮನ್ನು ಸನ್ಮಾನಿಸಿ ಈ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತ ಈ ಓಣಿಯ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಮತ್ತೊಂದ್ಸಲ ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲಾ ಗಣ್ಯಮಾನ್ಯರಿಗೂ ವಂದಿಸುತ್ತಾ ಈ ಒಂದು ಎರಡು ಮಾತನ್ನು ಮುಗಿಸ್ತೇವೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದ ಚಂದ್ರಪ್ಪ ಅವರಿಗೆ. ಜಯಪ್ಪ ಯಾದವ್ ಸನ್ಮಾನ ಮಾಡಿದ್ದಾರೆ. ಈ ಕಾರ್ಯಕ್ರಮ ಆಯೋಜಿಸಿದಂತಹ ಯಲ್ಲಪ್ಪ ಯಾದವ್ ಅವರಿಗೆ ತಾಲೂಕು ಯಾದವ್ ಸಮಾಜದ ತಾಲೂಕು ಅಧ್ಯಕ್ಷರಿಗೆ ನಮ್ಮ ಈ ಓಣಿಯ ಎಲ್ಲ ಯಾದವ್ ಸಮಾಜದ ಮುಖಂಡರು ಕೂಡಿ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಆಯೋಜಿಸಿದಂತಹ ಮಲ್ಲಪ್ಪ ಯಾದವ್ ಇವರಿಗೆ ಕೂಡ ಈ ಓಣಿಯ ಎಲ್ಲರೂ ಎಲ್ಲ ಸಮಾಜದ ವತಿಯಿಂದ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಅಶೋಕ್ ಅವರಿಂದ ಮಲ್ಲಪ್ಪ ಯಾದವರಿಗೆ ಅವರು ಸನ್ಮಾನ ಮಾಡಿ ಈ ಕಾರ್ಯಕ್ರಮದಲ್ಲಿ ಜನ್ಮಾಷ್ಟಮಿ ಪರವಾಗಿ ಈ ಕಾರ್ಯಕ್ರಮಕ್ಕೆ ಉಪಘಟನೆಗೆ ಬಂದು ಈ ಕಾರ್ಯಕ್ರಮವನ್ನು ಈ ಓಣಿಯ ವತಿಯಿಂದ ಅಂದ್ರೆ ಉಪಘಟ ಓಣಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ವತಿಯಿಂದ ಪುರಸಭೆ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದ ಇಲ್ಲಿ ಬಾರ చూడురా ఇక్కడ మీ పిల్లలు అరే డిక్కి కొడక ఇక్కడ చూడా సార్ జరుగురా కెమెరా మాస్ अरे पर होता मेरे ఎంకచ్చినట్టుగా నేను లాస్ట్ గట్టిగా అడ్డగా పోయింది నేను లాస్ట్ గట్టి నేను వెళ్ళనమాట తినట్టు తింటాడు అప్పుడే అన్న చెప్తున్నాడు సంజయ్ మన బంధువులు